ಅನುಷಾ ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ನಾನೇ ಕಾಲ್ ಮಾಡ್ತೀನಿ. ಆರ್ಯ ಒಂದ್ ನಿಮಿಷ. ಆದಿತ್ಯ ಯಾರಿಗೋ ಚಾಕು ಹಾಕದ್ನಂತೆ. ಈ ವಿಷಯ ನಿಂಗೆ ಹೇಗೆ ಗೊತ್ತಾಯ್ತು? ಕಮಿಷನರ್ ನಮ್ಮ ತಂದೆ ಅಂತ ಮರ್ತೋಯ್ತಾ ನಿಂಗೆ? ಓ, ಈ ವಿಷಯ ಊರಲ್ಲಿ ಎಲ್ಲಾರ್ಗೂ ಗೊತ್ತಾಗಿದೆ. ನಂಗೆ ಯಾಕೆ ಹೇಳಿಲ್ಲ? ಇದೇನ್ ಸೆಲೆಬ್ರೇಟ್ ಮಾಡೋ ವಿಷಯನ ಅನುಷಾ? ಎಲ್ಲರಿಗೂ ಫೋನ್ ಮಾಡಿ ಹೇಳಕ್ಕೆ? ಆದಿತ್ಯ ಯಾಕೆ ಹೀಗೆ ಮಾಡ್ದ ಅಂತ ಗೊತ್ತಿಲ್ಲದೆ ನಾನು ಡಿಸ್ಟರ್ಬ್ ಆಗಿದ್ದೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲದೆ ಬ್ಲಾಂಕ್ ಆಗ್ಬಿಟ್ಟಿದ್ದೀನಿ. ಐ ಆಮ್ ಸಾರಿ. ವಿಷಯ ಕೇಳಿ ಶಾಕ್ ಆಯ್ತು. ಹೇಗಾಯ್ತಿದೆಲ್ಲ? ಅದೇ ನಿಮ್ಮಮ್ಮ ಆರ್ತಿ ಅವರು ಸಾಕ್ಷಿಗೆ ನೋಡಿದ್ರಲ್ಲ, ರಂಜಿತ್, ಅವ್ರಿಗೇನ ಚಾಕು ಹಾಕಿದ್ದು ಆದಿತ್ಯ ಅವರು? ಅದೇ ರಂಜಿತ್ಗೇನೆ. ಅಯ್ಯೋ ದೇವ್ರೆ, ಆದಿತ್ಯ ಯಾಕೆ ಥರ ಮಾಡಕ್ ಹೋದ್ರು? ಆದಿತ್ಯನ್ ಕೋಪ ಬರೋ ಅಂಥದ್ದು ರಂಜಿತ್ ಏನ್ ಮಾಡಿದ್ರು? ಮೋಸ್ಟ್ಲಿ ನಮ್ ಸಾಕ್ಷಿ ವಿಷಯಕ್ಕೆ ಅನ್ಸುತ್ತೆ. ಸಾಕ್ಷಿ ವಿಷಯದಲ್ಲಿ ಏನಾಯ್ತು ಪ್ರಾಬ್ಲಮ್ಮು? ಏನೋ ಗೊತ್ತಿಲ್ಲ ಅನುಷಾ. ರಂಜಿತ್ಗೂ ಸಾಕ್ಷಿ ಸೂಸೈಡ್ ಅಟೆಂಪ್ಟ್ಗೂ ಏನೋ ಲಿಂಕ್ ಇತ್ತು ಅಂತ ನಾನು ಆದಿ ಸಸ್ಪೆಕ್ಟ್ ಮಾಡ್ತಿದ್ವಿ. ಇದೇ ವಿಷಯಕ್ಕೆ ಆದಿ ರಂಜಿತ್ ಮನೆಗೆ ಹೋಗಿ ಜಗಳ ಮಾಡ್ಕೊಂಡ್ ಬಂದಿದ್ದ. ಮತ್ತೆ ಅದೇ ವಿಷಯಕ್ಕೆ ಹೋಗಿ ಗಲಾಟೆ ಮಾಡ್ಕೊಂಡ್ ಬಂದೋ ಏನೋ ಗೊತ್ತಿಲ್ಲ. ಓ ಹೌದಾ? ಹೌದು ಅನುಷಾ. ಸಾಕ್ಷಿ ರಂಜಿತ್ ಒಬ್ರನ್ನೊಬ್ರು ಇಷ್ಟಪಡ್ತಿದ್ರು ಅನ್ಸುತ್ತೆ. ರಂಜಿತ್ ನಂಗೆ ಫಸ್ಟ್ ಇಂದನೂ ಒಳ್ಳೆ ಮನ್ಸ ಅಲ್ಲ ಅಂತ ಅನ್ಸ್ತಿತ್ತು. ರಂಜಿತ್ ಮನೆಗೆ ಹೋದಾಗ ಸಾಕ್ಷಿ ಫೋಟೋಗಳು ಆ ರೂಮ್ ತುಂಬಾ ಇದ್ದಿದ್ದು ನಾನೇ ನೋಡಿದ್ದೀನಿ. ಸಾಕ್ಷಿ ತಮ್ಮನಾಗಿ ನಾನೇ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತಿದ್ದೆ. ಆದ್ರೆ ನನ್ಕಿಂತ ಮುಂಚೆ ಆದಿತ್ಯನೇ ಆ ಕೆಲಸ ಮಾಡಿದ್ದಾನೆ. ಯಾಕೆ ಹೀಗೆ ಮಾಡ್ದ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಅನುಷಾ. ತಮ್ಮ ಆಗಿ ಅವನ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಆದ್ರೆ ಪೊಲೀಸ್ ಆಫೀಸರ್ ಆಗಿ ನನ್ನ ಕರ್ತವ್ಯ ನಾನು ಮಾಡ್ಲೇಬೇಕು. ಅಂದ್ರೆ ನೀವೀಗ ಆದಿತ್ಯನ ಅರೆಸ್ಟ್ ಮಾಡಕ್ ಹೋಗ್ತಿದ್ದೀರಾ? ಹೌದು ಅನುಷಾ. ನಿಮ್ ಬ್ರದರ್ನ ನೀವೇ ಅರೆಸ್ಟ್ ಮಾಡ್ಬೇಕಾ? ಕರ್ತವ್ಯದ ಮುಂದೆ ಸಂಬಂಧಗಳು ಕೌಂಟ್ ಆಗಲ್ಲ ಅನುಷಾ. ಇದನ್ನ ನಿಮ್ ತಂದೆನೆ ನನಗೆ ಹೇಳ್ಕೊಟ್ಟಿದ್ದು. ಆದ್ರೆ ನಿಮ್ ಆರ್ತಿ ಅಮ್ಮಂಗೆ ತುಂಬಾ ಹರ್ಟ್ ಆಗುತ್ತೆ. ನನಗೂ ಅದೇ ತುಂಬಾ ಯೋಚನೆ ಆಗ್ಬಿಟ್ಟಿದೆ. ಆದಿತ್ಯನ್ ತುಂಬಾ ಹಚ್ಕೊಂಡಿದ್ದಾರೆ ಆರ್ತಿ ಅಮ್ಮ. ಅವ್ನ ಅರೆಸ್ಟ್ ವಿಷಯ ಗೊತ್ತಾದ್ರೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ಬೋದು ಅಂತ ನೆನ್ಸ್ಕೊಂಡ್ರೆ ನನ್ಗೆ ತುಂಬಾ ಭಯ ಆಗ್ತಿದೆ. ಇದ್ರ ಮುಂಚೆನೆ ಆದಿತ್ಯನ ಒಂದ್ಸಲ ಅರೆಸ್ಟ್ ಮಾಡಕ್ ಹೋಗಿದ್ದೆ. ಅವಾಗ್ಲೇ ಆರ್ತಿ ಅಮ್ಮ ನನ್ ಮೇಲೆ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ರು. ಮತ್ತೆ ಅದೇ ತರ ಪರಿಸ್ಥಿತಿ ಬಂದಿದೆ. ಆದಿತ್ಯನ ಅರೆಸ್ಟ್ ಮಾಡೋದು ಅನಿವಾರ್ಯತೆ ಆಗ್ಬಿಟ್ಟಿದೆ. ಫಸ್ಟ್ ಆದಿತ್ಯನ್ ವಿಚಾರಿಸ್ತೀನಿ, ಆಮೇಲೆ ರಂಜಿತ್ನ ವಿಚಾರಿಸ್ತೀನಿ. ನ್ಯಾಯ ಯಾರ ಪರ ಇರುತ್ತೋ ಅವ್ರ ಪರ ನಾನು ಯೋಚನೆ ಮಾಡ್ಬೇಕಾಗುತ್ತೆ. ಬಿ ಕೇರ್ಫುಲ್ ಆರ್ಯ. ಆರ್ಯ, ಇನ್ನೊಂದು ವಿಷಯ. ಬೇಗ ಹೇಳು. ಆದಿತ್ಯ ಮಾಡಿದ್ದೆ ಸರಿ ಅನ್ಸಿದ್ರೆ ಅವನಿಗೆ ಶಿಕ್ಷೆ ಆಗದೆ ಇರೋ ತರ ನೋಡ್ಕೋ. ಅದು ಸಾಧ್ಯ ಇಲ್ಲ ಅನುಷಾ. ವಿಟ್ನೆಸ್ಗಳು ಎವಿಡೆನ್ಸ್ಗಳು ಅವ್ನ ವಿರುದ್ಧವಾಗಿದೆ. ಅವ್ನು ಅರೆಸ್ಟ್ ಆದ್ರೆ ಅವನಿಗೆ ಶಿಕ್ಷೆ ಆಗದೆ ಇರೋ ತಪ್ಸಕ್ಕೆ ಸಾಧ್ಯನೇ ಇಲ್ಲ. ಹಾಗಲ್ಲ ಆರ್ಯ, ಎಷ್ಟೋ ಜನ ಕ್ರಿಮಿನಲ್ಸ್ ದೊಡ್ಡ ದೊಡ್ಡ ತಪ್ಪು ಮಾಡಿ ತಲೆ ಮರ್ಸ್ಕೊಂಡು ತಿರುಗ್ತಾ ಇರ್ತಾರೆ. ಅಂಥದ್ರಲ್ಲಿ ಆದಿತ್ಯ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ರೆ ಅವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ನೀನ್ ಹೇಳೋದು ನನ್ಗೆ ಅರ್ಥ ಆಗ್ತಿದೆ ಅನುಷಾ. ಆದ್ರೆ ನನ್ನ ಕೈಯಲ್ಲಿ ಏನೂ ಇಲ್ಲ. ನಿನ್ಗೆ ಗೊತ್ತಲ್ಲ, ಡ್ಯೂಟಿ ಅಂದ್ರೆ ನನಗೆ ದೇವ್ರ ಸಮಾನ. ಅದಕ್ಕೆ ನಾನು ಯಾವತ್ತೂ ಮೋಸ ಮಾಡಲ್ಲ. ತಪ್ಪು ಮಾಡಿರೋದು ಯಾರೇ ಆಗಿರ್ಲಿ, ನಮ್ಮ ಅಣ್ಣನೇ ಆಗಿರ್ಲಿ, ನಮ್ಮ ಡ್ಯಾಡಿನೇ ಆಗಿರ್ಲಿ, ಕಾನೂನು ಎಲ್ಲರಿಗೂ ಒಂದೇ. ಮುಂದೊಂದು ದಿನ ನೀನು ಹೀಗೆ ತಪ್ಪು ಮಾಡಿದ್ರು ನಿನ್ನ ವಿಷಯದಲ್ಲೂ ನಾನು ಹೀಗೆ ನಡ್ಕೊಳ್ಳೋದು. ಅರ್ಥ ಆಯ್ತಾ? ಬಾಯ್. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಎಲ್ಲಿದೆ ನಿಮ್ಮ ಮಗ? ಕೊಲೆ ಮಾಡಿ ಬಂದ್ಬಿಟ್ಟು ಇಲ್ಲರ ಮಗೆ ಹಾಡು ಕೇಳ್ತಾ ಕೂತಿದ್ಯಾ? ನೀನ್ ಮನುಷ್ಯನ ಮೃಗ ನಾನು? ಮಾತಾಡು ಮಾತಾಡು ಹೊಡಿಬೇಡಿ. ನೋಡಿಮ್ಮ ಯಾವ ರೀತಿ ನನ್ನ ಹೊಟ್ಟೆ ಉಡಿಸ್ತಾ ಇದ್ದಾನೆ ಅಂತ. ಅಲ್ಲಿ ಸ್ಕೂಲಲ್ಲಿ ನೋಡಿದ್ರೆ ಎಲ್ಲಿ ಫೋನ್ ಮಾಡಿ ನನಗೆ ಕೇಳ್ತಾ ಇದ್ದಾರೆ ನಿಮ್ ಮಗ ಯಾಕೆ ಈ ರೀತಿ ಮಾಡ್ದ ಅಂತ. ಏನೋ ಕೋಪದಲ್ಲಿ ಹಾಗೆ ಮಾಡಿದ ಕಡೆ ಅವನು. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಅಮ್ಮ ಪ್ಲೀಸ್ ಬಯಸ್ಕೊಂಡು ಮಾತಾಡ್ಬೇಡಿ ನೀವು. ಚಿಕ್ಕನಿಂದ ಸಲಿಗೆ ಬಿಟ್ಟು ಬಿಟ್ಟು ಅವ್ನು ಈ ರೀತಿ ಯಾಕೆ ಹೋಗಿದ್ದಾನೆ? ಅವ್ನು ತಪ್ಪು ಮಾಡಿದಾಗ್ಲೆಲ್ಲ ನಾನು ಬೈದು ಹೊಡೆಯಕ್ಕೆ ಹೋದಾಗ್ಲೆಲ್ಲ ನೀವು ನನ್ನ ತಡೀತಿದ್ರಿ. ಇವತ್ತು ನೋಡಿ ಕೊಲೆ ಮಾಡೋ ಪಟ್ಟಕ್ಕೆ ಬೆಳೆದ್ಬಿಟ್ಟಿದ್ದಾನೆ. ನಾನು ಮುಖ್ಯವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದೀನಿ. ಮುಂದೆ ಏನಾಯ್ತು ಆಗ್ಲಿ, ಆಗ ನೋಡ್ಕೊಳ್ಳೋಣ. ನೋಡಿಮ್ಮ ಎಷ್ಟು ಸುಲಭವಾಗಿ ಮಾತಾಡ್ತಾ ಇದ್ದಾನೆ ನೋಡಿ. ಏನಾಗುತ್ತೋ ಆಗ್ಲಿ ಅಂತ ನೋಡ್ಕೊಳ್ತಾನಂತೆ. ನಿನಗೆ ಪ್ರಜ್ಞೆ ಇದೆಯೋ? ನೀನ್ ಕೊಲೆ ಮಾಡಿ ಬಂದಿದ್ಯಾ? ಕೊಲೆ ನಾನು ಏನ್ ಮಾಡ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೆಣ್ಮಕ್ಳ ಜೊತೆ ಚೀಪಲ್ಲಿ ನಡ್ಕೊಂಡು ಒಬ್ಬ ಕ್ರಿಮಿಗೆ ಚಾಕು ಹಾಕ್ದೆ. ಸಾಕ್ಷಿಗೆ ಹಿಂಗೆ ಆಯ್ತಲ್ಲ ಅಂತ ಕೇಳಿದಾಗ ನನ್ನ ರಕ್ತ ಕುಳಿತು ಕೋಪ ಬಂದು ಚಾಕು ಹಾಕ್ದೆ. ನನ್ನ ತೆಂಗಿನ ಕೆಟ್ಟ ದೃಷ್ಟಿಯಿಂದ ನೋಡೋದ್ರೆ ಕಂಡಕ್ಕಿದ್ದಾಗ್ತೀನಿ. ಅಂಥದ್ರಲ್ಲಿ ಅವಳ ಹತ್ರ ಈ ತರ ನಡ್ಕೊಂಡಿಲ್ಲ, ಅವನ್ನ ಸುಮ್ಮನೆ ಬಿಡ್ತೀನಾ? ಸಾಕ್ಷಿ ಜೊತೆ ರಂಜಿತ್ ಕೆಟ್ಟದಾಗ ನಡ್ಕೊಳ್ಳೋದಕ್ಕೆ ನನಗೂ ಕೋಪ ಇದೆ. ಹಾಗಂತ ಎಲ್ಲರನ್ನೂ ಕೊಲೆ ಮಾಡಕ್ಕಾಗುತ್ತಾನೋ? ಮತ್ತೆ ನಿನ್ ಪ್ರಕಾರ ಇದೇನ್ ಮಾಡ್ಬೇಕಾಗಿತ್ತು? ಆ ರಂಜಿತ್ ಮನೆಗೆ ಹೋಗಿ ಅವ್ನ ಕೈ ಕಾಲು ಹಿಡ್ಕೊಂಡು ನನ್ನ ತಂಗಿಗೆ ಒಂದು ಬಾಳ್ಕೊಡು ಅಂತ ಕೇಳ್ಕೊಬೇಕಾಯ್ತಾ? ಆ ತರ ಮಾಡಕ್ ನಾನೇ ನಾ ಮಾಡ್ದೆ ಅಲ್ಲಮ್ಮ. ಅಂದ್ರೆ ನಿನ್ ಪ್ರಕಾರ ತಪ್ಪು ಮಾಡಿದವ್ರ ಬಗ್ಗೆ ಕಂಪ್ಲೇಂಟ್ ಕೊಡೋರೆಲ್ಲ ಹೇಳಿಗಳಂತ ನಾನು? ಯಾರು ಏನಾದ್ರೂ ಮಾಡ್ಕೊಳ್ಳಿ, ನೀನ್ ಸಾಕ್ಷಿ ಹಿಂಗ್ ಆಯ್ತು ಅಂದ ತಕ್ಷಣ ಅವ್ನು ಕೊಚ್ಚ ಕೋಪ ಬಂತು ನಂಗೆ.
ಒಂದ್ ವೇಳೆ ನೀನೇನು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ರು ಸಾವಿರಾರು ಕ್ವಶನ್ಗಳು ಕೇಳ್ತಾರೆ, ಅದನ್ನ ಸಾಕ್ಷಿ ಆನ್ಸರ್ ಮಾಡಕ್ಕಾಗತ್ತಾ? ಅದೇ ಮೆಡಿಕಲ್ ಚೆಕಪ್ ಆ ಚೆಕಪ್ ಅಂತೆಲ್ಲ ಇರುತ್ತೆ. ಇಷ್ಟಕ್ಕೆ ಅವ್ಳು ಸೂಟರ್ ಮಾಡ್ಕೊಂಡ್ಲು. ನೀನ್ ಈ ತರ ಎಲ್ಲ ಮಾಡಿದ್ರೆ ಅವ್ಳು ಬದುಕಿರ್ತಾರ, ಸತ್ತ ಹೋಗ್ತಾಳ ಅವಳು. ಅಲ್ಲ ಕಣೋ, ನಿನ್ನ ಪ್ರಕಾರ ನೀನ್ ಮಾಡಿರೋದು ಸರಿ ಇರ್ಬೋದು ಕಣೋ, ಆದ್ರೆ ನೀನ್ ಮಾಡಿದ ಕೆಲ್ಸಕ್ಕೆ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ ನಿನ್ನ. ಆಗ ನಾವೇನೋ ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ನಿಮ್ಮಮ್ಮ. ಎಲ್ಲ ಆಮೇಲೆ ನೋಡ್ಕೊಳ್ಳ ಶೋಭಾ. ಎಂತೆಂತ ಕ್ರಿಮಿನಲ್ಸ್ ಎಂತೆಂತ ಕ್ರೈಮ್ ಮಾಡಿ ಆರಾಮಾಗಿ ಓಡಾಡ್ಕೊಂಡಿಲ್ವಾ? ಅವನೇನು ಅಪ್ಪಿ ತಪ್ಪಿ ಬದುಕ್ತಾರೆ, ನಾ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಚುಟ್ಬಿಟ್ಟು ಬರ್ತೀನಿ. ಹೊಡಿಬೇಡಿ ನೋಡಿ ನನ್ನ ಹೊಟ್ಟೆ ಎಷ್ಟು ಉರಿಸ್ತಾ ಇದ್ದಾನೆ ಅಂತ. ನೀನ್ ಕೊಲೆ ಮಾಡಿ ಆರಾಮಾಗಿ ಜೈಲಿಗೆ ಹೋಗ್ತೆ ಕಣೋ, ಆದ್ರೆ ನಿನ್ನ ನಂಬ್ಕೊಂಡು ನಾವೆಲ್ಲ ಬದುಕ್ತಾ ಇದೀವಲ್ಲ, ನಮ್ಗಂತ ಏನಾಗ್ಬೇಕು? ಇಷ್ಟು ಕಷ್ಟಪಟ್ಟು ಬೆಳ್ಸಕ್ಕೆ ನಾನು ಇಷ್ಟೆಲ್ಲ ನೋವು ಅನುಭವಿಸಿದೀನಿ ಗೊತ್ತಾ? ಯಾರಿಂದ ಮಾತು ಕೇಳಿದ್ದೀನಿ, ಎಷ್ಟು ಅವಮಾನ ಅನುಭವಿಸಿದೀನಿ ಗೊತ್ತಾ ನಾನು ನಿನಗೆ? ಕೊಲೆ ಮಾಡಿದೆ, ಕೊಲೆ ಮಾಡೋದು ದೇವ್ರು. ಅಳ್ಬೇಡಮ್ಮ ಪ್ಲೀಸ್, ಅಳ್ಬೇಡಿ. ಅದೇ ನೀನ್ ಹೋಗ್ಬೇಡ, ಆರ್ಯನ ನಾನು ತಡಿತೀನಿ. ಸಾಕ್ಷಿ, ನೀನ್ ಆರ್ಯನ ತಡಿಬಾರ್ದು. ಇಲ್ಲಮ್ಮ, ಆರ್ಯ ಆದಿನ ಅರೆಸ್ಟ್ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ದಾರಿ ಬಿಡು ಸಾಕ್ಷಿ. ಬಿಡಲ್ಲ ಕಣೋ. ಪ್ಲೀಸ್ ಸಾಕ್ಷಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆದಿತ್ಯನ ಅರೆಸ್ಟ್ ಮಾಡಕ್ಕೆ ನನಗೂ ಮನ್ಸಿಲ್ಲ. ರಂಜಿತ್ ಮನೆ ಸೆಕ್ಯೂರಿಟಿ ರಂಜಿತ್ ಮೇಲೆ ಆದಿತ್ಯ ಹಲ್ಲೆ ಮಾಡ್ದಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಾನು ಹೆಲ್ಪ್ಲೆಸ್ ಕಣೆ, ನಾನು ಆಕ್ಷನ್ ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಆದಿತ್ಯ ಮನೇಲಿಲ್ಲ ಅಂತ ರಿಪೋರ್ಟ್ ಬರ್ಕೊಂಡು ಹೋಗು. ಹಾಗೆಲ್ಲ ಮಾಡಕ್ಕಾಗಲ್ಲ ಸಾಕ್ಷಿ. ಆದಿತ್ಯನ ಬೈಕ್ ಇಲ್ಲೇ ಇದೆ ಅಂದ್ರೆ ಅವ್ನ್ ಮನೇಲಿದ್ದಾನೆ ಅಂತ ಅರ್ಥ. ಒಂದು ವೇಳೆ ಅವ್ನ್ ಮನೇಲಿ ಇಲ್ಲ ಅಂತ ಆದ್ರೆ ಮನೆಯೆಲ್ಲ ಸರ್ಚ್ ಮಾಡಿ ಆಮೇಲೆ ರಿಪೋರ್ಟ್ ತಗೊಳ್ತೀನಿ. ನೀನೇನ್ ಮಾಡ್ಕೊಳ್ತೀಯ ಮಾಡ್ಕೊಳೋ, ನಾನಂತೂ ದಾರಿ ಬಿಡಲ್ಲ ಅಷ್ಟೇ. ಪ್ಲೀಸ್ ಸಾಕ್ಷಿ, ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಾಕಿಸ್ಬೇಡ. ಏನೋ ಮಾಡ್ತೀಯಾ? ನಾನ್ ದಾರಿ ಬಿಡಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನು? ಸಾಕ್ಷಿ, ನಾನು ಲಾಸ್ಟ್ ಟೈಮ್ ಹೇಳ್ತಿದ್ದೀನಿ, ದಾರಿ ಬಿಡು. ಬಿಡಲ್ಲ. ನೀನಿಗ್ ದಾರಿ ಬಿಟ್ಟಿಲ್ಲ ಅಂದ್ರೆ ಡ್ಯೂಟಿಗೆ ಅಡ್ಡ ಮಾಡಿದೆ ಅಂತ ಆದಿತ್ಯನ ಜೊತೆ ನಿನ್ನೂ ಅರೆಸ್ಟ್ ಮಾಡ್ಬೇಕಾಗತ್ತೆ. ಮಾಡು, ಆದಿ ಜೊತೆ ನನ್ನನ್ನು ಅರೆಸ್ಟ್ ಮಾಡು. ನೀನ್ ಪೊಲೀಸ್ ಆಫೀಸರ್ ಆಗಿರೋದಕ್ಕೆ ಇಷ್ಟೇ ಸಾರ್ಥಕ. ನಾನ್ ಮನೆಗೆ ಬರ್ತಾ ಇದ್ದಾಗ ನನ್ನನ್ನ ಹುಡ್ಕೋದಕ್ಕಾಗ್ಲಿಲ್ಲ. ನಾನು ಕೈ ಕುಯ್ಕೊಂಡು ಸೂಸೈಡ್ ಅಟೆಂಪ್ಟ್ ಮಾಡಕ್ ಹೋದಾಗ ಅದು ನಿನ್ ಕೈ ತಪ್ಸಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ನಾನ್ ಯಾಕೆ ಹಾಗೆ ಮಾಡ್ಕೊಂಡೆ ಅನ್ನೋದನ್ನ ನಿನ್ ಕೈ ಪತ್ತೆ ಹಚ್ಚಕ್ಕೂ ಆಗ್ಲಿಲ್ಲ. ಆದ್ರೆ ಆದಿ ನನಗೋಸ್ಕರ ಯಾರೋ ಒಬ್ರನ್ನ ಕೊಲೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ಲಿಲ್ಲ. ಅವನು ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ಕಣೋ. ಆದ್ರೆ ನೀನು ಯೂನಿಫಾರ್ಮ್ ಹಾಕೊಂಡು ಬರೀ ಮನೆಯವ್ರನ್ನ ಅರೆಸ್ಟ್ ಮಾಡೋದ್ರಲ್ಲಿ ಪೌರುಷ ತೋರಿಸ್ತಾ ಇದೀಯ. ಇನ್ನು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಕಣೋ ನನ್ಗೆ. ಬರೀ ಯೂನಿಫಾರ್ಮ್ ಹಾಕೊಂಡಿರೋ ಉತ್ತರ ಕುಮಾರ ಅಷ್ಟೇ ನೀನು. ಸಾಕ್ಷಿ, ಆರ್ಯನಿಗೆ ಅವ್ನು ಡ್ಯೂಟಿ ಮಾಡಕ್ ಬಿಡು. ಬಿಡು ಸಾಕ್ಷಿ. ಹೋಗಿ ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡಿ ಮೆಡಲ್ ತಗೊಳ್ಳಿ, ನಡೀರಿ. ಸಾರಿ ಅಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿಮ್ಮೆಲ್ಲರನ್ನೂ ಮನೆಗೆ ಕರಿಬೇಕು ಅಂತ ನಾನು ಬರಬೇಕಿತ್ತು. ಆದರೆ ಇವತ್ತು ಆದಿತ್ಯನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀನಿ. ಹೋಗ್ಲಿ ಬಿಡು ಆರ್ಯ, ನಿನ್ನ ಡ್ಯೂಟಿನ ನೀನು ಮಾಡ್ತಾ ಇದೀಯ. ನಮ್ಮ ಹಣೆ ಬರಣೆ ಹೀಗೆ, ಯಾರೇನು ಮಾಡೋಕ್ಕೂ ಆಗಲ್ಲ. ಐ ಆಮ್ ಸಾರಿ ಅಜ್ಜಿ. ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಸಂಬಂಧಗಳನ್ನ ನೋಡಬಾರ್ದು. ನಿನ್ ಕರ್ತವ್ಯ ನಿರ್ವಹಣೆ. ಇಬ್ಬರು ಪರಿಚಯ ಆದಾಗ್ಲಿಂದನೂ ನಾವು ಶತ್ರುಗಳ ಥರ ಬಿಹೇವ್ ಮಾಡ್ತಿದ್ವಿ.
ಸಂಬಂಧದಲ್ಲಿ ಅಣ್ಣ ತಮ್ಮ ಆಗಿದ್ರು ವೈರಿಗಳ ಥರ ನಡ್ಕೊಳ್ತಿದ್ವಿ. ಇತ್ತೀಚೆಗೆ ನಾವಿಬ್ಬರು ಕಾಂಪ್ರಮೈಸ್ ಆದಾಗ ನನಗೆಷ್ಟು ಖುಷಿ ಆಯಿತು ಗೊತ್ತಾ. ಕಳ್ದೋಗಿದ್ದ ಅಣ್ಣ ನಂಗೆ ಸಿಗ್ತಾ ಅಂತ ತುಂಬ ಸಂಭ್ರಮ ಪಟ್ಟೆ. ಬಟ್ ಆ ಸಂಭ್ರಮ ಇಷ್ಟು ಬೇಗ ಹೊಡೆದೋಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಕಣೋ. ಸಾರಿ ಆದಿ, ಫರ್ಗಿವ್ ಮೀ. ಡೋಂಟ್ ವರಿ ಬ್ರದರ್. ಡಿಪಾರ್ಟ್ಮೆಂಟು ನಿಂಗೆ ಈ ಸ್ಟಾರ್ ಕೊಟ್ಟಿದೆ, ಅರೆಸ್ಟ್ ಮಾಡೋಕ್ಕೆ ಪವರು ಕೊಟ್ಟಿದೆ. ಆದರೆ ದೇವರು ನನಗೆ ಇಲ್ಲೇ ಸ್ಟಾರ್ ಕೊಟ್ಟಿದ್ದಾನೆ. ಪೊಲೀಸ್ ಆಫೀಸರ್ ಆಗಿ ನಿನ್ನ ಡ್ಯೂಟಿ ನೀನು ಮಾಡು, ಅಣ್ಣನಾಗಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಆ ದೇವ್ರು ಕೊಡೋ ಜಡ್ಜ್ಮೆಂಟ್ ಹೇಗಾಗುತ್ತೋ ಹಾಗಾಗಲಿ. ಸಾರಿ ಸಾಕ್ಷಿ. ಹೇಳಿ ಆರ್ತಿಯವ್ರೆ, ಯಾಕೆ ಅಳ್ತಾ ಇದ್ದೀರಾ? ಸೂರ್ಯವ್ರೆ, ಆದಿತ್ಯನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ. ಸಾರಿ ಆರ್ತಿಯವ್ರೆ, ಅಂಕಲ್ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬ ಮಗನ ಇನ್ನೊಬ್ಬ ಮಗ ಅರೆಸ್ಟ್ ಮಾಡ್ಕೊಂಡು ಹೋಗೋದನ್ನ ನನ್ನ ಕೈ ನೋಡೋಕ್ಕಾಗಲಿಲ್ಲ ಸೂರ್ಯವ್ರೆ. ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಆರ್ತಿಯವರೇ, ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದಿತ್ಯ ಅರೆಸ್ಟ್ ಆಗ್ತಾನೆ ಅಂತ ನನಗೆ ಗೊತ್ತಿತ್ತು. ಆದರೂ ಕಣ್ಣೆದುರುಡೆ ಈ ರೀತಿ ಎಲ್ಲ ಆದರೆ ನಾನೇನು ಮಾಡಬೇಕು ಹೇಳಿ? ನೀವವತ್ತು ನನ್ನ ಬಿಟ್ಟು ಹೋದಾಗ ನಾನು ಬದುಕೇ ಇರಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ಸೂರ್ಯವ್ರೆ. ಆದರೆ ನನ್ನ ಬದುಕಿಗೆ ಒಂದು ಕಾರಣ ಅಂತ ಆಗಿದ್ದು ನನ್ನ ಮಗ ಆದಿತ್ಯ. ಅವನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದಾಗ ನನಗೆ ಉಸಿರೇ ನಿಂತೋದಾಗ ಆಯ್ತು. ನನ್ನ ಪ್ರಾಣ ಸೂರ್ಯವ್ರೆ, ಪ್ರಾಣ. ಅವನು ಇನ್ನೂ ಅರೆಸ್ಟ್ ಮಾಡಿದಾರಷ್ಟೇ, ಮುಂದೆ ಏನಾಗುತ್ತೆ ನೋಡೋಣ. ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದಿತ್ಯ ಇವತ್ತೇ ಮನೆಗೆ ಬರ್ತಿರ್ತಾನೆ. ಇವತ್ತು ಬರೋದು ಕಷ್ಟ ಆರ್ತಿಯವ್ರೆ. ಅವನಿಗೆ ಬೇಲ್ ಸಿಕ್ಕಿದ್ರು ಅದು ತಾತ್ಕಾಲಿಕ. ನಾನು ನಿಮಗೆ ಹೇಳಿದ್ನಲ್ಲ, ರಂಜಿತ್ ಆದಿತ್ಯನ ಮೇಲೆ ಯಾವ ಹೇಳಿಕೆ ಕೊಡ್ತಾನೆ ಅದರ ಮೇಲೆ ಆದಿ ಭವಿಷ್ಯ ಡಿಪೆಂಡ್ ಆಗಿರುತ್ತೆ ಅಂತ. ರಂಜಿತ್ ಹತ್ರ ಈ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಸೂರ್ಯವ್ರೆ. ಮಾತಾಡಿ ಅಲ್ಲಿ ಏನಾಯ್ತು ಅಂತ ನಿಮ್ಗೆ ತಿಳಿಸ್ತೀನಿ. ಮೊದಲು ಆ ಕೆಲಸ ಮಾಡಿ ಆರ್ತಿಯವ್ರೆ. ನಾನು ನಿಮ್ಮ ಫೋನಿಗೆ ಕಾಯ್ತಾ ಇರ್ತೀನಿ. ಬಾಯ್. ಬಾಯ್. ಸೂರ್ಯ, ಆದಿ ವಿಷಯ ಏನಾದರೂ ಗೊತ್ತಾಯ್ತಾ? ಈಗ ಸ್ವಲ್ಪ ಹೊತ್ತಿನ ಮುಂಚೆ ಆರ್ಯ ಆದಿನ ಅರೆಸ್ಟ್ ಮಾಡ್ಕೊಂಡು ಹೋದ್ನಂತೆ. ಆರ್ತಿಯವರು ಈಗ ಫೋನ್ ಮಾಡಿದ್ರು. ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾರಮ್ಮ. ಮತ್ತೆ ತಮ್ಮನೇ ಅಣ್ಣನ ಹೆತ್ತ ತಾಯಿ ಮುಂದೆ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ಅವಳ ಮನಸ್ಥಿತಿ ಹೇಗಿರ್ಬೇಡ ಹೇಳು? ತುಂಬ ಕಷ್ಟದ ಪರಿಸ್ಥಿತಿ ಇದು. ಪಾಪ ಆರ್ತಿಯವರು ಜೀವನ ಪೂರ್ತಿ ಕಷ್ಟ ಅನುಭವಿಸೋಗಾಯ್ತು. ಅವ್ರಿಗೆ ನೆಮ್ಮದಿನೇ ಇಲ್ವಲ್ಲ. ರಂಜಿತ್ಗೆ ಅಕಸ್ಮಾತ್ ಏನಾದರೂ ಆದರೆ ಆದಿತ್ಯನ ಕತೆ ಅಷ್ಟೇನಾ? ಅಷ್ಟೇನಂದ್ರೆ ಏನರ್ಥ? ಅಂದರೆ ಆದಿತ್ಯಂಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅಂತ ಕೇಳಿದೆ.
ಹಾಗೇನಾದರೂ ಆದರೆ ಆರ್ತಿಯವ್ರ ಅವಸ್ಥೆ ನೆನೆಸ್ಕೊಂಡು ನಂಗೆ ಬೇಜಾರಾಯಿತು. ಆರ್ತಿ ಅವ್ರ ಬಗ್ಗೆ ನಿನಗೆ ಎಂಥ ಫೀಲಿಂಗ್ಸ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಸರ್ ಪದೇ ಪದೇ ಹೀಗೆ ಹೇಳ್ತೀರಾ? ಆರ್ತಿ ಅವ್ರ ಬಗ್ಗೆ ನನಗೆ ಒಂದು ಟೈಮಲ್ಲಿ ಹೊಟ್ಟೆ ಕಿಚ್ಚಿತ್ತು ನಿಜ. ಹಾಗಂತ ಎಲ್ಲ ವಿಷಯದಲ್ಲೂ ಅವ್ರ ಮೇಲೆ ದ್ವೇಷ ತೀರಿಸ್ಕೊಳ್ಳೋಂಥವಳಲ್ಲ ನಾನು. ಆದಿತ್ಯ ಅರೆಸ್ಟ್ ಆಗಿರೋದಕ್ಕೆ ನನಗೂ ಬೇಜಾರಿದೆ. ನೋಡಿ, ನಾನು ತಾಯಿ ಆಗದೆ ಇರ್ಬೋದು, ಆದರೆ ಒಬ್ಬ ತಾಯಿ ಸಂಕಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗತ್ತೆ. ನಿನ್ನ ಮಾತನ್ನ ನಂಬೇಕಾ? ನನ್ನ ಹಣೆಗಳು ನಿಜ ಸರ್. ನಾನು ಹೇಗೆ ನಂಬಿಸ್ಲಿ ನಿಮ್ಮನ್ನ? ಆದಿತ್ಯ ಬಿಡುಗಡೆ ಆಗಿ ಬರಲಿ ಅಂತ ನಿನಗೆ ಆಸೆ ಇದೆಯಾ? ಖಂಡಿತ ಆಸೆ ಇದೆ ಸರ್. ಹಾಗಿದ್ರೆ ಆದಿತ್ಯ ಈ ಕೇಸಿನ ತಪ್ಪಿಸ್ಕೊಳ್ಳೋದಕ್ಕೆ ಖಂಡಿತ ನೀನು ಸಹಾಯ ಮಾಡ್ಬೋದು. ಆದಿತ್ಯ ಬಿಡುಗಡೆ ಆಗೋದಕ್ಕೆ ನನ್ನಿಂದ ಹೆಲ್ಪ್ ಆಗುತ್ತಾ? ಅದೇನು ಅಂತ ಹೇಳಿ ಸರ್. ಆದಿತ್ಯನ ಈ ಕೇಸಿಂದ ಬಿಡಿಸ್ಕೊಳ್ಳೋದಕ್ಕೆ ನಿನ್ನಿಂದ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾಗೆ ಯಾಕೆ ಡಲ್ ಆಗ್ಬಿಟ್ಟೆ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಸರ್. ಅದೇನು ಕೆಲಸ ಹೇಳಿ, ನನ್ನ ಕೈಲಿ ಹಾಕೋದಾದ್ರೆ ನಾನು ಖಂಡಿತ ಮಾಡ್ತೀನಿ. ನಿನ್ನ ಕೈಲಾಗುತ್ತೆ ಅಂತಲೇ ಹೇಳ್ತಿರೋದು, ಇಲ್ಲಾಂದ್ರೆ ನಾನು ಹೇಳ್ತಾ ಇರಲಿಲ್ಲ. ನೀನು ನಿನ್ನ ಪಾರ್ಟ್ನರ್ ಹತ್ರ ಮಾತಾಡಿದ್ರೆ ಆದಿತ್ಯಂಗೆ ಶಿಕ್ಷೆ ಆಗೋದನ್ನು ತಪ್ಪಿಸ್ಬೋದು. ನನ್ನ ಪಾರ್ಟ್ನರ್ ಜೊತೆನಾ? ಅವ್ರ ಜೊತೆ ಮಾತಾಡಿದ್ರೆ ಆದಿತ್ಯನ ಶಿಕ್ಷೆ ಆಗೋದನ್ನ ಹೇಗೆ ಸರ್ ತಪ್ಪಿಸ್ಬೋದು? ನಂಗೆ ನಿಮ್ಮ ಮಾತು ಅರ್ಥ ಆಗ್ತಿಲ್ಲ. ನೀನು ರಂಜಿತ್ ಹತ್ರ ಮಾತಾಡಿ ಆದಿತ್ಯನ ವಿರುದ್ಧ ಹೇಳಿಕೆ ಕೊಡಬೇಡ ಅಂತ ನೀನು ಕೇಳ್ಕೊಂಡ್ರೆ ಆದಿತ್ಯ ಈ ಕೇಸಿಂದ ಬಚಾವ್ ಆಗ್ತಾನೆ. ಮಾತಾಡ್ತೀಯ ರಂಜಿತ್ ಹತ್ರ? ಹೌದು ಅರ್ಪಿತಾ, ಈ ಸಂದರ್ಭದಲ್ಲಿ ನೀನು ರಂಜಿತ್ ಹತ್ರ ಮಾತಾಡಿ ಆದಿಗೇನು ಶಿಕ್ಷೆ ಆಗದೆ ಇರೋ ಥರ ನೋಡಿಕೊಂಡ್ರೆ ನಮಗೆ ನಿನ್ನ ಮೇಲಿರೋ ಅಪನಂಬಿಕೆ ಹೋಗಿ ನಂಬಿಕೆ ಬರುತ್ತೆ. ಆಗತ್ತಾ? ಹೇಳು, ಮಾಡ್ತೀಯ ಇದನ್ನ? ಅಯ್ಯೋ ಸರ್, ಅದು ನೀವು ಅಂದ್ಕೊಂಡಿರೋಷ್ಟು ನಾನು ರಂಜಿತ್ ಕ್ಲೋಸ್ ಅಲ್ಲ. ಅವ್ರಿಗೆ ನಾನು ಈ ವಿಷಯ ಹೇಗೆ ಹೇಳಿ? ಅವ್ರು ನನ್ನ ಮಾತಿಗೆ ಅಷ್ಟೊಂದೆಲ್ಲ ಬೆಲೆ ಕೊಡಲ್ಲ ಸರ್. ಐ ಆಮ್ ಸಾರಿ. ಆ ಪೊರ್ಕಿ ಆದಿತ್ಯನ ರಿಲೀಸ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡಬೇಕಂತೆ. ಇಲ್ಲಿವರೆಗೂ ಅವನನ್ನು ಹೇಗೆ ಸಿಕ್ಕಾಕಿಸ್ಲಿ ಅಂತ ನಾನು ಕಾಯ್ತಿದ್ದೆ. ಈಗ ಅವನೇ ನನ್ನ ಬಲೆಗೆ ಬಂದುಬಿದ್ದಿದ್ದಾನೆ. ಅವನನ್ನ ನಾನು ರಿಲೀಸ್ ಮಾಡಿಸೋದಾ? ಕೇಸ್ ಮೇಲೆ ಹೊರಗಡೆ ಹೋಗಿದ್ದಾರೆ. ಏಯ್, ಫೋನ್ ಮಾಡ್ರಿ ಅವ್ರಿಗೆ, ಚಿದಂಬರಂ ಬಂದಿದ್ದಾರೆ ಅಂತ ಹೇಳಿ. ಸರ್, ಫೋನ್ ಗೀನ್ ಮಾಡಕ್ಕಾಗಲ್ಲ ಸರ್. ನಾನು ಯಾರು ಅಂತ ಗೊತ್ತೇನ್ರಿ ನಿಮ್ಗೆ? ಹೋಮ್ ಮಿನಿಸ್ಟ್ರಿಗೆ ಫೋನ್ ತಗೊಳ್ಳ? ಏನ್ರಿ ಅದು ಗಲಾಟೆ? ಆಚೆವರೆಗೂ ಕೇಳಿಸ್ತಾ ಇದೆ. ಅಯ್ಯೋ ಪಾಪಿ, ನಮ್ ರಂಜಿತೆ ಬೇಕಾಗಿತ್ತೇನೋ ನಿನಗೆ? ಅಪ್ಪ ಇಲ್ಲ ಅನ್ನೋ ಪ್ರಸ್ಟೇಷನ್ ಬೇರೆ ಕಡೆ ಎಲ್ಲಾದ್ರೂ ತೋರ್ಸು. ಕಂಡ್ಕೊಂಡವ್ರಿಗೆ ಚಾಕು ಹಾಕಕ್ ಬರ್ಬೇಡ. ಏ ಚಿದಂಬರಂ, ಜಾಸ್ತಿ ಕಿರ್ಚ್ಬೇಡ, ಅವರನ್ನ ಕಮ್ಮಿ ಮಾಡು. ಅವನಿಗೆಲ್ಲ ಚಾಕ್ ಹಾಕೋದು, ನಿನಗೂ ಚಾಕ್ ಹಾಕ್ತೀನಿ. ಹೆಂಗಿದ್ರೆ ಶಿಕ್ಷೆ ಆಗುತ್ತೆ. ಇನ್ನು 5 ವರ್ಷ ಪ್ರೊಲಾಂಗ್ ಆದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಅದೇ, ಕಂಟ್ರೋಲ್ ಯೋರ್ ಸೆಲ್ಫ್. ನೋಡ್ರಿ ನಿಮ್ಮ ಅಣ್ಣನ. ಚೆನ್ನಾಗಿ ಮಾತಾಡಿ ಚಿದಂಬರಂ. ಇಲ್ಲಿ ಶ್ರೀಮಂತರನ್ನ, ಬಡವ್ರನ್ನ, ಅಪರಾಧಿಗಳನ್ನ, ನಿರಪರಾಧಿಗಳನ್ನ ಅದೇ ಸೆಲ್ಗೆ ಹಾಕೋದು. ನಿಮ್ಮನ್ನು ಒದ್ದೊಳಗೆ ಹಾಕೋ ಅನಿವಾರ್ಯತೆ ತಂದ್ಕೊಳ್ಬೇಡಿ. ಏನಯ್ಯ ಪಾಳೆಗಾರಿಕೆಯ ನಿಂದು? ನಿಮ್ಮಪ್ಪ MLA ಅಂದ್ಕೊಂಡ್ಬಿಟ್ಟು ಯಾರನ್ನಾದ್ರೂ ಒಳಗಡೆ ಹಾಕ್ಬೋದು ಅಂತ ಅನ್ಕೊಂಡಿದ್ಯೇನೋ? ಹಾಕೋ ನೋಡೋಣ, ಹಾಕೋ. ಇದಕ್ಕೆಲ್ಲ ಟೈಮ್ ಇಲ್ಲ. ಅಂತ ಬಂದಾಗ ಕೆಲಸ ಕೊಟ್ಟು ಇಟ್ಕೊಂಡಿದ್ದೆ. ನನ್ನ ರಂಜಿತ್ಗೆ ಚಾಕು ಹಾಕ್ತೇನೋ ನೀನು ಲೋಪ? ಅವನ್ ಮಾಡಿದ ಕೆಲ್ಸಕ್ಕೆ ತುಂಡು ತುಂಡ ಕತ್ತರಿಸೋಣ ಅನ್ಕೊಂಡಿದ್ದೆ. ಮಾತ್ಗೂ ನನ್ ಮಗ ಅಂತೆಲ್ಲ. ಅವ್ನ್ ಫಸ್ಟ್ ನಿನ್ ಮಗನ ಇಲ್ಲ ನಿನ್ ಫ್ರೆಂಡ್ ಮಗನ ಕನ್ಫರ್ಮ್ ಮಾಡ್ಕೊ. ಅವನಿಗೆ ಅಪ್ಪ ಇದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಅಕ್ಕ ತಂಗಿರೋ ಚಾನ್ಸೇ ಇಲ್ಲ. ಅವ್ರಗಳ ಬೆಲೆ ಗೊತ್ತಿದ್ರೆ ಈ ತರ ಹುಚ್ಚು ನಾಯಿ ತರ ಬೆಳಿತಿರ್ಲಿಲ್ಲ. ರಂಜಿತ್ ಬಗ್ಗೆ ಮರ್ಯಾದೆಯಾಗಿ ಮಾತಾಡೋ. ಹುಚ್ಚು ನಾಯಿ ತರ ಕಂಡ್ ಹುಡುಗಿನ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗ್ತಾನೆ. ಅವ್ನಿಗೆಂತ ಮರ್ಯಾದೆ? ಇವನ್ನ ಸುಮ್ಮನೆ ಬಿಡಬೇಡ. ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಿ 20 ವರ್ಷ ಜೈಲಲ್ಲಿ ಕೊಳಿ ಹಾಕ್ಮಾಡು. ಫಸ್ಟ್ ಪೊಲೀಸ್ ಆಫೀಸರ್ಗೆ ಹೇಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತ ಕಲೀರಿ. ಇಲ್ಲಾಂದ್ರೆ ಪೊಲೀಸ್ ಲ್ಯಾಂಗ್ವೇಜ್ ಅಲ್ಲಿ ನಾನು ಕಲಿಸ್ಬೇಕಾಗತ್ತೆ. ಆರೋಪಿ ಮೇಲೆ ಯಾಕೆ ಕೇಸ್ ಹಾಕ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಿಮ್ ಕೆಲಸ ನೀವು ಮಾಡಿ, ನನ್ನ ಕೆಲಸ ನನಗೆ ಮಾಡಕ್ ಬಿಡಿ. ಅವನು ನಿಮ್ಮ ಅಣ್ಣ ಅಂತ ಅವನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ಯೋ, ಇಲ್ಲ ಅವನು ನಿಮ್ಮ ತಂದೆ 2ನೇ ಹೆಂಡತಿ ಮಗ ಅಂತ ಅವನನ್ನು ಕಾಪಾಡಕ್ ನೋಡ್ತಿದ್ಯೋ? ಚಿದಂಬರಂ, ಒಂದು ವೇಳೆ ಹಾಗೇನಾದ್ರೂ ಮಾಡಿ ಅವನನ್ನ ಬಚಾವ್ ಮಾಡೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ಯೋ,
ನಾನು ನಿನ್ನನ್ನು ಡಿಸ್ಮಿಸ್ ಮಾಡಿ ನಿನಗೆ ಸೆಕ್ಯೂರಿಟಿ ಕೆಲಸನೂ ಸಿಗಬಾರ್ದು. ಹಾಗೆ ಮಾಡ್ತೀನಿ. 1 ಸೆಕೆಂಡ್ ನೀವು ಇಲ್ಲೇ ಇದ್ರೆ ಡ್ಯೂಟಿಗೆ ಅಡ್ಡ ಮಾಡಿದ್ರೆ ಅನ್ನೋ ಚಾರ್ಜ್ ಮೇಲೆ ಒದ್ದು ಒಳಗಾಗ್ತೀನಿ. ಗೆಟ್ ಔಟ್ ಆಫ್ ಮೈ ಸ್ಟೇಷನ್.